ನಮಸ್ಕಾರ ಸ್ನೇಹಿತರೆ ಇಂದು 20/2/2025 ಇಂದು ಗುರುವಾರ ಇಂದು ಬ್ಯಾಡಗಿ ಮಾರುಕಟ್ಟೆ ನಡೆದಿದೆ। ಇಂದಿನ ಬ್ಯಾಡಗಿ ಮಾರುಕಟ್ಟೆಗೆ ಸುಮಾರು 2,03,000 ಕ್ಕಿಂತ ಹೆಚ್ಚಿನ ಚೀಲ ಮೆಣಸಿನಕಾಯಿ ಮಾರಾಟಕ್ಕೆ ಬಂದಿದ್ವು। ಸತತ 2 ಮಾರುಕಟ್ಟೆಗೆ 2 ಲಕ್ಷಕ್ಕಿಂತ ಅಧಿಕ ಚೀಲ ಮೆಣಸಿನಕಾಯಿ ಮಾರಾಟಕ್ಕೆ ಬಂದಿದ್ವು। ಸ್ನೇಹಿತರೆ ಇಂದಿನ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಬೆಲೆ ಕಡಿಮೆ ನಡೆದಿದೆ ಅಂತಾನೆ ಹೇಳಬೇಕು। ಲಾಸ್ಟ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಡಿಲಕ್ಸ್ ಕ್ವಾಲಿಟಿ, ಬೆಸ್ಟ್, ಸುಪೀರಿಯರ್ ಕ್ವಾಲಿಟಿ ಇರುವ ಕಾಯಿಗೆ ಕೂಡ ತುಂಬ ಕಡಿಮೆನೇ ಬೆಲೆ ನಡೆದಿದೆ। ಏಕೆಂದರೆ ಮಾರುಕಟ್ಟೆಗೆ ಅವಕ ಹೆಚ್ಚಾಗಿ ಬಂದಿರೋದ್ರಿಂದ ಏನೂ ಗೊತ್ತಿಲ್ಲ, ಬೆಲೆ ಮಾತ್ರ ಇಳಿಕೆ ಕಂಡಿದೆ। ಸ್ನೇಹಿತರೆ ಇಂದು ಬ್ಯಾಡಗಿ ಮಾರ್ಕೆಟ್ನಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಯಾವ ಬೆಲೆಗೆ ಮಾರಾಟವಾಗಿವೆ ಅಂತ ನೋಡೋಣ। ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ। ನೀವು ಒಂದು ಲೈಕ್ ಮಾಡೋದ್ರಿಂದ ವಿಡಿಯೋ ಹೆಚ್ಚು ರೈತರಿಗೆ ರೀಚ್ ಆಗುತ್ತೆ। ಹಾಗೆ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿ। ಸ್ನೇಹಿತರೆ ಇಂದು ಬ್ಯಾಡಗಿ ಮಾರ್ಕೆಟ್ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳನ್ನು ನೋಡುವುದಾದರೆ, ಮೊದಲನೆಯದು ಡಬ್ಬಿ ಬ್ಯಾಡಗಿ 15,000ದಿಂದ 30,100ರವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 15,000 ನಡೆದರೆ ಹೈಯೆಸ್ಟ್ 30,100ರವರೆಗೆ ಡಬ್ಬಿ ಬ್ಯಾಡಗಿ ರೇಟ್ ನಡೆದಿದೆ। ಇದರೊಳಗೆ ಬೆಸ್ಟ್ ಕ್ವಾಲಿಟಿ ಕಾಯಿ 15ರಿಂದ 20,000ರವರೆಗೆ ರೇಟ್ ನಡೆದಿದೆ। ಇನ್ನು ಸುಪೀರಿಯರ್ ಕ್ವಾಲಿಟಿ ಕಾಯಿ ಬಂದು 20ರಿಂದ 25,000ರವರೆಗೆ ರೇಟ್ ನಡೆದಿದೆ। ಇನ್ನು ಡಿಲಕ್ಸ್ ಕ್ವಾಲಿಟಿ ಕಾಯಿ 26ರಿಂದ 31,100ರವರೆಗೆ ರೇಟ್ ನಡೆದಿದೆ। ಈ ಡಿಲಕ್ಸ್ ಕ್ವಾಲಿಟಿ ಕಾಯಿ ಸೀಡ್ಗಾಗಿ ತೆಗೆದುಕೊಳ್ಳಲಾಗಿದೆ। ಇನ್ನು ಡಬ್ಬಿ ಬ್ಯಾಡಗಿ ತೇವಾಂಶ ಹೆಚ್ಚಿದ್ದ ಕಾಯಿಗೆ 10ರಿಂದ 16,000ರವರೆಗೆ ರೇಟ್ ಹಾಕಲಾಗಿದೆ। ಇನ್ನು ಡಬ್ಬಿ ಬ್ಯಾಡಗಿ ಲೋ ಕ್ವಾಲಿಟಿ ಕಾಯಿ ಅಥವಾ ಹಣ್ಣುಗಾಯಿ ಇವು 6ರಿಂದ 10,000ರವರೆಗೆ ರೇಟ್ ನಡೆದಿದೆ। ಕಡ್ಡಿ ಬ್ಯಾಡಗಿ ಅಂದರೆ ಬಿತ್ತಿದ ಬ್ಯಾಡಗಿ 12,000ದಿಂದ 26,000ರವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 12,000 ನಡೆದರೆ ಹೈಯೆಸ್ಟ್ 26,000ರವರೆಗೆ ರೇಟ್ ನಡೆದಿದೆ। ಇದರೊಳಗೆ ಬೆಸ್ಟ್ ಕ್ವಾಲಿಟಿ ಕಾಯಿ 12ರಿಂದ 16,000ರವರೆಗೆ ರೇಟ್ ನಡೆದರೆ ಸುಪೀರಿಯರ್ ಕ್ವಾಲಿಟಿ ಕಾಯಿ 20,500ರವರೆಗೆ ರೇಟ್ ನಡೆದಿದೆ। ಇನ್ನು ಡಿಲಕ್ಸ್ ಕ್ವಾಲಿಟಿ ಕಾಯಿ ಹೈಯೆಸ್ಟ್ ರೇಟ್ ಬಂದು 22ರಿಂದ 26,000ರವರೆಗೆ ರೇಟ್ ನಡೆದಿದೆ। ಇನ್ನು ಕಡ್ಡಿ ಬ್ಯಾಡಗಿ ತೇವಾಂಶ ಹೆಚ್ಚಾಗಿದ್ದ ಕಾಯಿಗೆ 8ರಿಂದ 12,000ರವರೆಗೆ ರೇಟ್ ಹಾಕಲಾಗಿದೆ। ಇನ್ನು ಕಡ್ಡಿ ಬ್ಯಾಡಗಿ ಲೋ ಕ್ವಾಲಿಟಿ ಕಾಯಿ ಬಂದು 5ರಿಂದ 8,000ರವರೆಗೆ ರೇಟ್ ನಡೆದಿದೆ। ಸಿಂಜೆಂಟಾ 2043 ಅಂದರೆ ಸಿಜೆಂಟಾ ಬ್ಯಾಡಗಿ 10,000ದಿಂದ 14,000ರವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 10,000 ನಡೆದರೆ ಹೈಯೆಸ್ಟ್ 14,000ರವರೆಗೆ ರೇಟ್ ನಡೆದಿದೆ। ಇನ್ನು ಕಾಯಿ ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಇದ್ದು ಕಾಯಿ ಕಲರು ಸೈಜು ಚೆನ್ನಾಗಿದ್ದು ಮತ್ತು ನೀರಿನಾಂಶ ಕಡಿಮೆ ಇದ್ದ ಕಾಯಿಗೆ 16,000ರವರೆಗೆ ರೇಟ್ ಹಾಕಲಾಗಿದೆ। ಇನ್ನು 2043 ಲೋ ಕ್ವಾಲಿಟಿ ಕಾಯಿ 5,000ದಿಂದ 9,000ರವರೆಗೆ ರೇಟ್ ನಡೆದಿದೆ। ಲಾಸ್ಟ್ ಮಾರ್ಕೆಟ್ನಲ್ಲಿ ಕೂಡ ಸೇಮ್ ಇದೇ ರೇಟ್ ನಡೆದಿದೆ ಅಂತಲೇ ಹೇಳಬೇಕು। ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡಗಿ 8,000ದಿಂದ 16,000ರವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 8,000 ನಡೆದರೆ ಹೈಯೆಸ್ಟ್ 16,000ರವರೆಗೆ ರೇಟ್ ನಡೆದಿದೆ। ಬೆಸ್ಟ್ ಕ್ವಾಲಿಟಿ ಇದ್ದು ಕಡಿಮೆ ತೇವಾಂಶ ಇದ್ದು ಒಳ್ಳೆ ಕಲರು ಒಳ್ಳೆ ಸೈಜ್ ಇದ್ದ ಮೆಣಸಿನಕಾಯಿ 17,500ರವರೆಗೆ ಕೂಡ ಸರ್ಪನ್ 102 ರೇಟ್ ನಡೆದಿದೆ। ಇನ್ನು 102 ಲೋ ಕ್ವಾಲಿಟಿ ಕಾಯಿ 5ರಿಂದ 9,000ರವರೆಗೆ ರೇಟ್ ನಡೆದಿದೆ। ಸಿಂಜೆಂಟಾ 5531 ಅಂದರೆ ಸಿಜೆಂಟಾ ಸೀಡ್ಸು 7,000ದಿಂದ 11,500ರವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 7,000 ನಡೆದರೆ ಹೈಯೆಸ್ಟ್ 11,500ರವರೆಗೆ ರೇಟ್ ನಡೆದಿದೆ। ಇನ್ನು ಕಾಯಿ ಡಿಲಕ್ಸ್ ಕ್ವಾಲಿಟಿ ಇದ್ದು ಕಡಿಮೆ ನೀರಿನಾಂಶ ಮತ್ತು ಒಳ್ಳೆ ಸೈಜು ಕಾರ್ಪೆಟ್ ಕಲರ್ ಇದ್ದ ಕಾಯಿಗೆ 12,000ರವರೆಗೆ ಕೂಡ ರೇಟ್ ಹಾಕಲಾಗಿದೆ। ಅದು ಕೂಡ ಮಾರ್ಕೆಟ್ನಲ್ಲಿ ಎಲ್ಲೋ ಒಂದು ಕಡೆ ಈ 12,000 ರೇಟ್ ನಡೆದಿದೆ। ಇನ್ನು 5531 ಮಚ್ಚೆಗಾಯಿ 4,000ದಿಂದ 7,000ರವರೆಗೆ ರೇಟ್ ನಡೆದಿದೆ। ಇನ್ನು 5531 ತಾಲು 3,100ರವರೆಗೆ ರೇಟ್ ನಡೆದಿದೆ। ಇನ್ನು ಗುಂಟೂರು ಮತ್ತು ತೇಜ ವೆರೈಟಿ ಮೆಣಸಿನಕಾಯಿಗಳು 8,000ದಿಂದ 13,000ರವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 8,000 ನಡೆದರೆ ಹೈಯೆಸ್ಟ್ 13,000ರವರೆಗೆ ಈ ಎರಡು ವೆರೈಟಿ ರೇಟ್ ನಡೆದಿದೆ। ಸೂಪರ್ 10 ವೆರೈಟಿ 5,000ದಿಂದ 11,500ರವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 5,000 ನಡೆದರೆ ಹೈಯೆಸ್ಟ್ 11,500ರವರೆಗೆ ರೇಟ್ ನಡೆದಿದೆ। ಇನ್ನು ಬೆಸ್ಟ್ ಡಿಲಕ್ಸ್ ಕ್ವಾಲಿಟಿ ಇದ್ದ ಕಾಯಿಗೆ 12,000ರವರೆಗೆ ರೇಟ್ ಹಾಕಲಾಗಿದೆ।
ಇಂಡೋ 5 ವೆರೈಟಿ 6,000ದಿಂದ 11,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 6,000 ನಡೆದರೆ ಹೈಯೆಸ್ಟು 11,500ರವರೆಗೆ ರೇಟ್ ನಡೆದಿದೆ. BASFನವರ ಲಾಲಿ 5,000ದಿಂದ 10,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 5,000 ನಡೆದರೆ ಹೈಯೆಸ್ಟು 10,500ರವರೆಗೆ ರೇಟ್ ನಡೆದಿದೆ. ಇನ್ನು 411, 1081, ಲಕ್ಷ್ಮಿ ಸೀಡ್ಸು, ಕಾಶ್ಮೀರ್ ರಾಯಲ್, ಸುವರ್ಣ ಬ್ಯಾಡ್ಗಿ, ಇನ್ನು ಇಂತಹ ಹಲವಾರು ಸೀಡ್ ವೆರೈಟಿಗಳು 6,000ದಿಂದ 12,000ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ ಮೆಣಸಿನಕಾಯಿ ಸೆಕೆಂಡ್ ಕ್ವಾಲಿಟಿ ಕಾಯಿ 4ರಿಂದ 7,000ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ ಮೆಣಸಿನಕಾಯಿ ತಾಲು ಅಥವಾ ಬಿಳೆಗಾಯಿ 1,500ರಿಂದ 3,500ರವರೆಗೆ ರೇಟ್ ನಡೆದಿದೆ. ಸ್ನೇಹಿತರೆ, ಇವು ಇಂದು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳು. ಸ್ನೇಹಿತರೆ, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಹೆಚ್ಚು ರೈತರಿಗೆ ಶೇರ್ ಮಾಡಿ. ಧನ್ಯವಾದಗಳು.